ಮಲಯಾಳಿ ಸ್ಟೈಲ್ ವೆಡ್ಡಿಂಗ್ ನೋಡ್ಬೇಕಂತಂದ್ರೆ ಕಂಪ್ಲೀಟ್ ವ್ಲಾಗ್ ನೋಡ್ರಿ. ನಾನು ರೆಡಿ ಆಗೋದ್ರಿಂದ ಅತುಲ್ ಅವ್ರ ಮನೆಯಾಗ ಏನು ಫಂಕ್ಷನ್ಸ್ ಆಗ್ತಾವೆ ಫುಲ್ ಮುಹೂರ್ತ ನೋಡ್ಕೊಂಡು ಅವ್ರ ಮನೆ ಹೆಂಗೆ ತುಂಬಿಸ್ಕೋತಾರೆ, ಹೆಂಗೆ ಡಿಫ್ರೆಂಟಾಗಿ ಐತಿ ಈ ವ್ಲಾಗ್ನಾಗ ನೀವು ನೋಡ್ಬೋದು. ನಮ್ಮ ಅಮ್ಮ ಒಂದು ಸ್ವಲ್ಪ ಇಮೋಷ್ನಲ್ ಆಗಿದ್ದು, ಅವ್ರೇನಂತಾರೆ ನೋಡೋಣಂತೆ. ನಾವು ಫುಲ್ ಬ್ಯಾಗ್ ತೊಗೊಂಡು ಹಿಂಗೆ ಮುಂದೆ ಹಿಂಗೆ ಕೂದಲು ಬಿಟ್ರೆ ಬಿಡೋಣ. ಹಾಂ, ಮಾಂಟಿಕ ಯಾವುದು ಸಿಂಗಲ್ ಆಗ್ತೀರಾ? ಸಿಂಗಲ್ ಇದೆ. ಎಸ್. ಸೊ ನಾನು ಬಳೆಶಾಸ್ತ್ರಕ್ಕೆ ಪಾರ್ಟಿಷನ್ ಮಾಡ್ಕೊಂಡಿದ್ದೆ, ಅದಕ್ಕೆ ಇದಕ್ಕೆ ಬೇರೆ ಲುಕ್ ಇಡೋಣ ಅಂತ. ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಸೊ ಈಗ ಮೇಕಪ್ ಸ್ಟಾರ್ಟ್ ಮಾಡೇವಿ. 10 ಗಂಟೆಗಂದ್ರೆ ಅತುಲ್ ಬರ್ತಾನೆ, ಸೊ ಅದಕ್ಕಿಂತ ಮುಂಚೆನ ರೆಡಿ ಆಗೋಣ ಅಂತ. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ಅಪ್ಪಮ್ಮ ಐತಿ. ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ದೋಸೆ ಆಗತ್ತೇನ. ಆ್ಯಂಡ್ ದೆನ್ ನಾನು ಪ್ರೋಟೀನಿಗೆ ಆಮ್ಲೆಟ್ಸ್ ತಂದು ಇಟ್ಕೊಂಡೇನಿ. ಇಲ್ಲ ಅಂತಂದ್ರೆ ಹಸಿವು ಸಖತ್ ಆಗ್ತೈತಿ. ಬಿಸಿಲ್ನಾಗ ನಿಲ್ಬೇಕು ನಾವೀಗ. 12 ಗಂಟೆಗೆ ಮುಹೂರ್ತ ಐತಿ. ಫಸ್ಟ್ ಇದು ಹಾಕೋ, ನಾನು ಅದನ್ನು ಸೆಟ್ ಮಾಡ್ತೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನಾನು. ತಡಿ ಕೂಡ ಸಾರಿ ಸಾರಿ ಇಲ್ಲೇ ಹಂಗೆ ಬರ್ತದೆ. ಅದಕ್ಕೆ ಸ್ವಲ್ಪ ಇನ್ನೂ ಇದು ಹಾಕೋತಾಳ. ಎಷ್ಟು ಮಸ್ತ್ ಅನ್ಸತ್ತೆ ಹಿಂದೆ. ಸೊ ನಮ್ಮ ಮದುವೆ ಫುಲ್ ಮಲಯಾಳಿ ಸ್ಟೈಲ್ನಾಗ ಆಗತ್ತಿತ್ತು. ನಾ ಇಲ್ಲಿ ಹಾಲ್ನಾಗ ರೆಡಿ ಆಗತ್ತಿದ್ದೆ. ಪ್ಯಾರಲಲ್ಲಿ ಅವ್ರ ಮನೆಯಾಗ ಮಾರ್ನಿಂಗ್ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಸೊ ನನಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಹೆಲ್ಪ್ ಮಾಡತ್ತಿದ್ರು. ಬಳೆ ಎಲ್ಲ ಹಾಕೊಳಕ್ಕೆ ಫುಲ್ ಕಂಪ್ಲೀಟ್ ರೆಡಿ ಅದೇನ, ಆನ್ ಟೈಮ್ ರೆಡಿ ಆಗೀನಿ. ಬೆಳಗ್ಗೆ 7:30 ಸ್ಟಾರ್ಟ್ ಮಾಡಿದ್ದೆ. ಸೊ ಪ್ಯಾರಲಲ್ಲಿ ಅತುಲ್ ಅವ್ರ ಮನೆಯಾಗ ಏನು ನಡೆದೈತಂದ್ರೆ ಎಲ್ಲರೂ ಅವ್ರ ಬ್ರದರ್ಸ್ ಸೇರಿಸಿ, ಕಸಿನ್ಸ್ ಸೇರಿಸಿ ಅವನಿಗೆ ಡ್ರೆಸ್ಅಪ್ ಮಾಡ್ತಾರೆ. ಡ್ರೆಸ್ಅಪ್ ಮಾಡೋದ್ರಿಂದ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಇಂಡಿವಿಜುವಲಿ ಸೇರಿಸಿ, ದೊಡ್ಡವರೆಲ್ಲರೂ ಸೇರಿಸಿ ಅವನಿಗೆ ಅವ್ರ ಕಡೆಯಿಂದ ಇವನು ಆಶೀರ್ವಾದ ತಗೋಬೇಕು. ದ್ಯಾಟ್ ಐ ಆಮ್ ಬ್ರಿಂಗಿಂಗ್ ಮೈ ವೈಫ್ ಟು ಮೈ ಪಾರ್ಟ್ನರ್ ಟು ಹೋಮ್ ಅಂತ. ಸೊ ಅವ್ರೆಲ್ಲರ ಕಡೆ ಆಶೀರ್ವಾದ ತೊಗೊಂಡವ್ರು ಎಲ್ಲರೂ ಅವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾರೆ ವೆಡ್ಡಿಂಗ್ ಹಾಲಿಗೆ ಬರೋಕ್ಕೆ. ഇവന്റെ തലയിൽ ആദ്യം ഇട്ടിട്ടാണ് അപ്പൊ ചേച്ചി വാ, നിങ്ങളെ വെയിറ്റ് ചെയ്യുന്നു. Wow, Malayali, you became so Malayali now. So nice. Very nice. So beautiful, super. So nice to see you guys in sarees. Yeah. You have to look. Yeah, smile. Both of you, look at each other. Brian, dance. Brian, dance. Walk. Walk. Look at my cam, Brian. Look at my cam, Brian. Ma'am, look here. Energy is very less. ಅದು different, madam. Music ಇದ್ರೆ ಎಲ್ಲರೂ ಕುಡಿತಾರೆ. Music ಇದ್ರೆ ಎಲ್ಲರೂ ಕುಡಿತಾರೆ.
So it's happening, guys. It's happening. ಅಮ್ಮಿ ಮಾನ್ಸಿ ಹೇಳ್ರಿ ಪಟ್ನೆ ಹೇಳ್ತಿತ್ತಂದ್ರೆ ಹೇಳ್ರಿ ಅಂದ್ರ ಹಿಂಗ್ ಮಾಡತ್ತಾರ. feeling guys? ಹಿಂದ ಬೀಚ್ ಐತಿ, ಇಂತ ಸಮುದ್ರದೊಳಗ ಸಮಯ ಮದುವೆ ಆಗತ್ತ ಇಲ್ಲ. You will kiss, madam. You will also kiss. How do you feel? How do you feel? Awesome! Yeah. Bro, kiss, kiss, no kiss. Go, come close. ಇರ್ಲಿ ಇರ್ಲಿ. ನಾನು ಸಿಟ್ಟಿನ ಸೊ ಊಟದ್ನಾಗ ನಿಮ್ಗೇನೇನು ಲೈಕ್ ಆತಮ್ಮ? ತುಂಬಾ ಚೆನ್ನಾಗಿತ್ತು ಅಡಿಗೆ. ಸಪ್ಪೆ ಆಕಾಶ್ ಊಟ ಊಟ ಮಸ್ತ್ ಆತ. ಹೊಟ್ಟಿ ತೋರಿಸ್ಬಾರ್ದು ನಂದು. ಪಾಪಡ್ ಗಿಪ್ಪಡ್ ಎಲ್ಲ ಚೆನ್ನಾಗಿದೆ. ಇದೊಂದು ಹಾಕೊಂಡ್ರೆ ಸಾಕು ಸೊಮ್ಮೆ ನಿಂಗೆ. ಅದೊಂದು ಮಂಗಲಸರ ಹಾಕೊಂಡು ಇದು ಒಂದಿದ್ರೆ ಸಾಕು. ಅದ ನನ್ನ ಬಾಡಿಗೆ ದೊಡ್ಡದೊಂದು ಸಾಕು. ಯಾ ಸೊ ಎಲ್ಲ ಫಂಕ್ಷನ್ಸ್ ಮುಗಿಸಿದ್ವಿ. ಅತ್ತುಲಿಂದ ಊಟ ಆತ, ನಂದು ಊಟ ಆತ. ಲಾಸ್ಟ್ ಒಂದು ಶಾರ್ಟ್ ಉಳ್ದೈತೆ. ಓಕೆ, ರನ್ನಿಂಗ್ ಶಾರ್ಟ್ ತಗೋಬೇಕು ನಾವು. ಬೀಚ್ ಮೇಲೆ ಒಂದು 2 ಐತಿ, ಇಲ್ಲಿ ಒಂದು 2 ಐತಿ. ಅತ್ತುಲಿಗೆ ಸುಸ್ತಾಗೈತಂತ. ಬಟ್ ಹೇಳೇನಿ ಒಂದೇ ಸತಿ ಮದುವೆ ಆಗೋದ ಮುಗಿಸ್ಬಿಡೋಣ. ಇಲ್ಲ ಇಲ್ಲ ಬಟ್ ಪ್ಲೀಸ್ ಇಲ್ಲಿ ಕೆರಳದಾಗ ಮಾಡಬೇಡ್ರಿ. ಬಿಸಿಲು ಭಾಳ ಐತಿ, ಇಲ್ಲಿ ಭಾಳ ಶೆಕೆ ಐತಿ. ಇವರು ಮಧ್ಯಾಹ್ನ 3:20 ಒಳಗೆ ಮನೆ ತುಂಬಿಸ್ಕೋಬೇಕಂತೈತೆ ಶಾರ್ಪ್ ಟೈಮಿಂಗ್. ಸೊ ಎಲ್ಲರೂ ನಾವು ಹೊಂಟಿದ್ವಿ. ಆಲ್ರೆಡಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮನೆಗೆ ಹೋಗಿಬಿಟ್ಟಿದ್ರೆ. ನಾನಂತೂ ಸಾಕ ಟಯರ್ಡ್ ಆಗೇನು. ಏನು ಬಿಸಿಲು ಅಂದ್ರೆ ನಂದು ಏನೂ ಹೇರ್ ಸ್ಟೈಲ್ ಕುಂತಿಲ್ಲ. ಸೊ ಅವ್ನ ಬ್ರದರ್ಸ್ ಎಲ್ಲರೂ ಕರ್ಕೊಂಡು ನಾವು ಮನೆಗೆ ಹೋದ್ವಿ. ಇವ್ರ ಮನೆಯಾಗ ಮನೆ ತುಂಬಿಸ್ಕೊಳೋದು ಕೇರಳ ಸ್ಟೈಲ್ ಅವ್ರದ್ದು ಹೆಂಗೈತಿ ಅಂತ ನೋಡೋಣ ಅಂತ. ಸೊ ಈ ಬೊಕೆಯನ್ನು ಇರ್ತೈತಿ. ಆ್ಯಂಡ್ ನಮಗೆ ಗೊತ್ತಾಗಿಲ್ಲ, ನಮ್ಗೆ 2 ಹಾರ ಕೊಟ್ಟಿದ್ರು ಸ್ಟೇಜ್ ಮೇಲೆ. ನಮ್ಮ ಮಮ್ಮಿ ಹೇಳಿದ್ರು ಹಂಗೆ 2 ಹಾರ ಹಾಕೊಳೋದು ಪದ್ಧತಿ ಇರ್ತೈತಿ ಅಂತ. ಸೊ ನಾನೇನು ಅಂದ್ಕೊಂಡಿದ್ದೆ ಅದು ಒಂದೇನೋ ನ್ಯೂ ಸ್ಟೈಲ್ ಆಫ್ ಹಾರ ಅಂತ ತಿಳ್ಕೊಂಡಿದ್ದೆ 2. ನಮ್ಮ ಅಮ್ಮನ ಜೊತೆ ಜಗಳ ಆಗತ್ತಿದೆ, ಈ ನಮ್ಮ ನೀನು ಚಂದ ಇದ್ದಿದ್ದು ಕಲರ್ಸ್ ತೊಗೊಂಡಿಲ್ಲ ಅಂತ. ಸೊ ಇಲ್ಲೇ ಸಂಜೆ ರಿಸೆಪ್ಷನಿಗೆ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡತ್ತಾರೆ. ಸೊ ಅವ್ರ ಮನೆ ಮುಂದೆ ನೋಡ್ಬೋದು. ಅಲ್ಲೇ ಡಿನ್ನರ್ ಪ್ಲೇಸ್ ಏನೈತಿ ಅದನ್ನ ಫುಲ್ ಸೆಟಪ್ ಮಾಡ್ಯಾರ. ನಾನು ನೆಕ್ಸ್ಟ್ ವ್ಲಾಗ್ನಾಗ ತೋರಿಸ್ತೀನಿ ಅಂತ. ಸೊ ಮನೆ ತುಂಬಿಸ್ಕೊಂಡ್ರೆ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಭಾಳ ಖುಷಿಯಾಗಿದ್ದೆ ನಾನು ಇವ್ರ ಮನೆಗೆ ಬರೋಕ್ಕೆ. ನಾವು ಮುಂಚೆ ಒಂದು ಸ್ವಲ್ಪ ಬಂದು ಹೋಗಿದ್ದಕ್ಕೆ ನಾನು ಇನ್ನೂ ಕಂಫರ್ಟೇಬಲ್ ಆಗಿದ್ದೆ. ಸೊ ಎಲ್ಲರೂ ಬಂದು ಕರ್ಕೊಂಡೋಗಿದ್ರು. ಅವ್ರ ಮನೆ ದೀಪ ಏನೈತಿ ಅದನ್ನು ನನ್ನ ಕೈನ ಕೊಡ್ತಾರೆ.
ಸೊ ಆಶೀರ್ವಾದ ಮಾಡ್ಕೊಂಡು ಇಬ್ಬರು ಹುಡುಗ ಹುಡುಗಿ ಅಕ್ಕಿದೇನು ಇರ್ತೈತಲ್ಲ ಅದು ಬದಿಯೋದು ಇವ್ರದ್ದು ಪದ್ಧತಿನಾಗ ಇರಂಗಿಲ್ಲ. ಸೊ ಸ್ವಲ್ಪ ಡಿಫ್ರೆಂಟ್ ಇರ್ತೈತಿ. ಸೊ ಆ ದೀಪ ಏನೈತಿ, ದೀಪ ಪೂಜೆ ಮಾಡಿ ನನ್ನ ಕೈನಾಗ ಕೊಡ್ತಾರೆ. ಆ ದೀಪನ ನಾ ತೊಗೊಂಡು ಹೋಗಿ ಒಳಗಡೆ ಅವ್ರ ಮನೆ ದೇವ್ರೇನಿರ್ತೈತಿ ಅಲ್ಲಿ ಹೋಗಿ ನಾನು ಇಡ್ತೇನೆ. ನೆಕ್ಸ್ಟ್ ಬರೋದು ಅವರು ಒಂದಿಷ್ಟು ಸ್ವೀಟ್ಸ್ ಪ್ರಿಪೇರ್ ಮಾಡಿರ್ತಾರೆ. ಸೊ ನಾನು ಸ್ವೀಟ್ಸ್ ತಿಂದು ನೆಕ್ಸ್ಟ್ ಇನ್ನೊಂದು ಗಂಟೆಗೆ ನಾವು ಪ್ರಿಪೇರ್ ಆಗಬೇಕು ಸಂಜೆ ರಿಸೆಪ್ಷನಿಗೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಹೋಗ್ತೇವೆ ರಿಸೆಪ್ಷನಿಗೆ ರೆಡಿ ಆಗಕ್ಕೆ. ಸೊ ನಿಮಗೂ ಏನಾದರೂ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಕೊಡ್ರಿ, ಶೇರ್ ಕೊಡ್ರಿ. ನಾನು ನಿಮ್ಗೆ ರಿಸೆಪ್ಷನ್ ವ್ಲಾಗ್ ಅಂತ ತೋರಿಸ್ತೇನೆ ಅಂತ ಏನಾಗ್ತೈತಿ ಅಂತ. ರಿಸೆಪ್ಷನ್ನು ಮಸ್ತ್ ಮಾಡಿಕೊಟ್ಟಾರ. ಸೊ ಅಲ್ಲಿ ಏನಂದಾರ 2000-3000 ಜನ ಬಂದಿದ್ರು. ಸೊ ಅದೊಂಥರ ಡಿಫ್ರೆಂಟ್ ಒಕೇಶನ್ ಆಗಿತ್ತು. ಸೊ ಸಿಗ್ತೇನಂತ ನಾನು ನೀವು ನೆಕ್ಸ್ಟ್ ವ್ಲಾಗ್ಗೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮ್ಮ ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ. ಬಾಯ್.